ಆದರೆ ಸ್ಫುಟತ್ವದಲ್ಲಿ ವ್ಯತ್ಯಾಸ ಇದೆ. ಮಹಾಲಕ್ಷ್ಮಿಯ ಜ್ಞಾನಕ್ಕೂ ಇವರ ಜ್ಞಾನಕ್ಕೂ ಸ್ಪಷ್ಟತೆಯಲ್ಲಿ ವ್ಯತ್ಯಾಸ ಇದೆ. ಇನ್ನೊಂದು ಪ್ರಮುಖವಾದ ವ್ಯತ್ಯಾಸ ಏನು ಅಂದರೆ, ಮಹಾಲಕ್ಷ್ಮಿಗೆ ಭಗವಂತನನ್ನು ಬಿಟ್ಟು ಉಳಿದ ವಿಷಯಗಳ ಜ್ಞಾನ ಇಲ್ಲ, ನಿರಂತರವಾಗಿರ್ತದೆ. ಇವರಿಗೆ ಆಲೋಚನೆ ಮಾಡಿದರೆ ಬರ್ತದೆ, ಇಲ್ಲಿ ಹೋದರೆ ಬರಲ್ಲ. ಆಲೋಚನೆಯೇ ಸರ್ವ ವಿಷಯ. ಅಂದರೆ ಯಾವುದೋ ಒಂದು ವಿಷಯ ಯಾರೋ ಕೇಳಿದರು ಅಂತ ಉತ್ತರ ಹೇಳ್ತಾರೆ. ಆಲೋಚನೆ ಮಾಡಬೇಕು, ಎದುರಿಗೆ ಕಾಣುವಂಥದ್ದು ಕಾಣಿಸ್ತಾ ಇರ್ತದೆ. ಆದರೆ ಸರ್ವ ವಿಷಯಕ ಜ್ಞಾನ ಬರಬೇಕು ಅಂತಾದರೆ ಆಲೋಚನೆಯೇ ಸರ್ವ ವಿಷಯ. ಮಹಾಲಕ್ಷ್ಮಿಗೆ ಆಲೋಚನೆ ಬೇಕಾಗಿಲ್ಲ, ಯಾವತ್ತೂ ಅದು ಸರ್ವ ವಿಷಯಕವಾಗಿರ್ತದೆ ಅನ್ನುವುದು ರುಜುಗಳ ಮತ್ತು ಮಹಾಲಕ್ಷ್ಮಿಯ ಜ್ಞಾನದಲ್ಲಿರ್ತಕ್ಕಂತಹ ಪ್ರಮುಖವಾದ ವ್ಯತ್ಯಾಸ. ಇನ್ನು ಅಯೋಗಿಗಳಿದ್ದಾರಲ್ಲ, ಅಂದರೆ ಯೋಗಿಗಳಲ್ಲಿ ಮತ್ತೊಂದು ತಾತ್ವಿಕ ಮತ್ತು ಅತಾತ್ವಿಕ ಅಂತ, ಇವರಿಬ್ಬರ ಜ್ಞಾನದಲ್ಲಿ ವ್ಯತ್ಯಾಸ ಏನು ಅಂದರೆ, ಈ ತಾತ್ವಿಕ ಪರ್ಯಂತವಾದಂತಹ ದೇವತೆಗಳ ಜ್ಞಾನ ಅದು ಅನಾದಿ ನಿತ್ಯವಾಗಿದೆ. ಆದರೆ ಅತಾತ್ವಿಕವಾದ ದೇವತೆಗಳ ಜ್ಞಾನ ಅದು ಅನಾದಿ ನಿತ್ಯ ಅಲ್ಲ, ಜನ್ಯವಾಗಿದೆ ಅಂತ ಈ ರೀತಿಯ ವ್ಯತ್ಯಾಸ ಇದೆ. ಮುಂದಕ್ಕೆ ಅಯೋಗಿಗಳು ಅಂತ ನಾವೆಲ್ಲ ಸೇರಿಕೊಳ್ತೇವೆ. ಅಯೋಗಿಗಳ ಜ್ಞಾನ, ನಮ್ಮ ಜ್ಞಾನ ಅದು ಜನ್ಯ ಜ್ಞಾನ, ಅಂದರೆ ಸ್ವರೂಪ ಜ್ಞಾನ ಅಲ್ಲ. ನಮ್ದೆಲ್ಲ ಜನ್ಯ ಜ್ಞಾನ, 5 ಇಂದ್ರಿಯಗಳಿಂದ ಹುಟ್ಟುವ ಜ್ಞಾನ. ಅದೇ ಅಪರೋಕ್ಷ ಜ್ಞಾನಿಗಳ ಜ್ಞಾನ ಆ ಸ್ವರೂಪ ಜ್ಞಾನಕ್ಕೆ ಒಂದು ಪರಿಷ್ಕಾರವನ್ನು ಮಾಡ್ತಕ್ಕಂಥ ಜ್ಞಾನ. ಸ್ವರೂಪ ಜ್ಞಾನ ಅಭಿವ್ಯಕ್ತವಾಗ್ತಾ ಹೋಗುವುದು, ಅದು ಸ್ವರೂಪ ಜ್ಞಾನ. ನಮ್ದೆಲ್ಲ ಹಾಗಲ್ಲ, ನಮ್ದು ವೃತ್ತಿ ಜ್ಞಾನ. ಸ್ವರೂಪ ಜ್ಞಾನ, ವೃತ್ತಿ ಜ್ಞಾನ ಅಂತ 2 ಥರ. ಸ್ವರೂಪ ಜ್ಞಾನ ಅಂದರೆ ಆತ್ಮಸ್ವರೂಪಭೂತವಾದ ಜ್ಞಾನ. ವೃತ್ತಿ ಜ್ಞಾನ ಅಂತ ಹೇಳಿದರೆ ಇಂದ್ರಿಯಗಳಿಂದ ಬರತಕ್ಕಂತಹ ಒಂದು ಆತ್ಮನಲ್ಲಿ ಒಂದು ಥರದ ಪರಿಣಾಮ, ಅಂತಃಕರಣದ ಪರಿಣಾಮ ರೂಪವಾದ ಜ್ಞಾನ. ಈ ಜ್ಞಾನವನ್ನು ವೃತ್ತಿ ಅಂತ ಕರೆಯುವುದು. ಈಗ ನಮಗೆ ಆನಂದ ಜ್ಞಾನ ಉಂಟಾಗ್ತದೆ. ಆನಂದ ಉಂಟಾದಾಗ ಆನಂದದ ಜ್ಞಾನ, ಸುಖದ ಜ್ಞಾನ ಉಂಟಾಗ್ತದೆ. ಈ ಸುಖದ ಜ್ಞಾನ ಅನ್ನೋದು ಒಂದು ಮನಸ್ಸಿನ ಪರಿಣಾಮ ವಿಶೇಷ. ಈಗ ಸುಖ, ದುಃಖ, ಜ್ಞಾನ ಇದೆಲ್ಲ ಏನು? ಸುಮ್ಮನೆ ನಾವು ಕಣ್ಣು ಮುಚ್ಚಿ ಜ್ಞಾನ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ನಮಗೆ ತಲೆಯಲ್ಲಿ ಒಂದು ಸ್ಫೋಟ ಆಗೋಗುತ್ತೆ. ಎಂಥದ್ದಿದು ಜ್ಞಾನ ಅಂದರೆ ಅಂತ ನಾವು ಯೋಚನೆ ಮಾಡುದು. ಜ್ಞಾನ ಅಂದರೆ ಏನದು? ಕಣ್ಣಲ್ಲಿ ನೋಡಿದಾಗ ವಸ್ತುಗಳ ಜ್ಞಾನ ಬರ್ತದೆ. ಕಂಡದ್ದು ಸರಿ, ಒಳಗೆ ಜ್ಞಾನ ಉಂಟಲ್ಲ, ಇದು ಕುರ್ಚಿ ಅಂತ ಒಂದು ಜ್ಞಾನ. ಏನದು ಕುರ್ಚಿ ಅಂತ ಜ್ಞಾನ ಅಂದರೆ? ಆ ಕುರ್ಚಿ ಒಳಗೆ ಹೋಗಿ ಕೂತ್ಕೊಳ್ತದ. ಈಗ ಜ್ಞಾನ ಹೊರಗಿರುವುದಾ ಒಳಗಿರುವುದಾ? ಜ್ಞಾನ ಒಳಗಿರುವುದು. ಒಳಗೆ ಕುರ್ಚಿ ಅಂತ ಜ್ಞಾನ ಬಂತು, ಇಲ್ಲೆಲ್ಲ ಜನ ಸೇರಿದ್ದಾರೆ ಅಂತ ಜ್ಞಾನ ಬಂತು. ಜನ ಸೇರಿದ್ದಾರೆ ಅಂದರೆ ಸೇರಿದ ಜನ ಏನು ಒಳಗೆ ಹೋಗುವುದಿಲ್ಲ. ಆದರೆ ಒಳಗಿರುವ ಜ್ಞಾನ ಅಂದರೆ ಏನದು? ಏನು ಅಂತೇಳಿ ಒಂದು ಲೋಟದಲ್ಲಿ ಹಾಕಿ ತೋರಿಸಿ ನೋಡಿ, ಇದು ಜ್ಞಾನ, ನಾನೀಗ ಆಪರೇಷನ್ ಮಾಡಿ ತೆಗೆದಿದ್ದೇನೆ, ತೆಗೆದು ತೋರಿಸ್ಲಿಕ್ಕೆ ಆಗ್ತದ ಒಳಗಿಂದ ಜ್ಞಾನ ಅನ್ನೋದು? ಇಲ್ಲ. ಒಳಗೆ ರಕ್ತ ಮಾಂಸ ಎಲ್ಲ ಇದ್ದ ಹಾಗೆ ಜ್ಞಾನ ಅನ್ನುವುದು ಒಂದು ಅಲ್ಲಿರುವ ಮೂರ್ತ ಪದಾರ್ಥ ಅಲ್ಲ, ಅದೊಂದು ಅಮೂರ್ತ ಪದಾರ್ಥ. ಸುಖ, ದುಃಖ, ಜ್ಞಾನ ಇದೆಲ್ಲ ಅಮೂರ್ತ. ಭೌತಿಕವಾಗಿ ಅದನ್ನು ಹೀಗೆ ತೋರಿಸಿ ಫಿಸಿಕಲ್ ಆಗಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಆ ಒಳಗಿನ ಜ್ಞಾನ ಅಂದರೆ ಏನು? ಜ್ಞಾನ ಅಂದರೆ ಒಂದು ಮಾನಸ ಪರಿಣಾಮ. ಮನಸ್ಸು ಒಂದು ಥರ ಪರಿಣಾಮ ಆಗೋದು. ಮನಸ್ಸು ಪರಿಣಾಮ ಆಗುವುದು ಅಂದರೆ ಏನು? ಆ ಹೊರಗಿನ ವಸ್ತು ಹೇಗಿದೆ ಆ ವಸ್ತುವಿನ ಹಾಗೆ ಒಂದು ಮನಸ್ಸು ವಿಕಾರವನ್ನು ಹೊಂದುವುದು. ಹಾಗಾದರೆ ಕುರ್ಚಿ ಒಳಗಿದೆ, ಕುರ್ಚಿಯ ಜ್ಞಾನ ಅಂದರೆ ಕುರ್ಚಿಯನ್ನು ವಿಷಯೀಕರಿಸುವ ಜ್ಞಾನ ಒಳಗಿದೆ ಅಂದರೆ ಆ ಜ್ಞಾನದಲ್ಲಿ ಈ ಕುರ್ಚಿಯ ಆಕಾರದ ಒಂದು ಪರಿಣಾಮ ಆಗಿದೆ. ಈ ಕುರ್ಚಿಯ ಆಕಾರವೇ ಅಲ್ಲೊಂದು ಕುರ್ಚಿಯೇ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಇವರಿಗೆ ಬೌದ್ಧರು ಅಂತ ಹೆಸರು, ಅವರು ಸಾಕಾರವಾದಿಗಳು ಅಂತ. ನೋಡಿ, ಬೌದ್ಧರು ಹೇಳುವ ಪ್ರಕಾರ ಹೊರಗೆ ಕುರ್ಚಿ ಇಲ್ಲ, ಇಷ್ಟು ಜನ ಎಲ್ಲ ಹೊರಗಿಲ್ಲ, ಎಲ್ಲ ಇರುವುದು ಒಳಗೆ. ಒಳಗೆ ಏನಿದೆ ಅಂದರೆ ಇಷ್ಟು ಜನರ ಹಾಗೆ ಮನಸ್ಸು ಒಂದು ಆಕಾರ ಹೊಂದಿದೆ. ಜ್ಞಾನ ಒಂದು ಸಾಕಾರವಾದ ಅಂತ ಕರೀತಾರೆ. ಜ್ಞಾನ ಹೀಗೆಲ್ಲ ಆಕಾರ ಹೊಂದುತ್ತೆ. ಆ ಒಳಗಿದ್ದದ್ದು ನೀವು ಹೊರಗೆ ತಿಳ್ಕೊಳ್ಳುವುದು. ಆದ್ರಿಂದ ಶೂನ್ಯಂ ಅಂತಾರೆ. ಯಾವುದೂ ಇಲ್ಲ, ಒಳಗೆ ಎಲ್ಲ ಇರುವುದು ಒಳಗೆ, ಹೊರಗೆ ಎಲ್ಲ ಕಾಣಿಸುವುದು ಮಾತ್ರ ಅಂತ ಹೇಳುವುದು ಅವರ ವಾದ ಇದೆ. ಹಾಗಾದ್ರೆ ಹೋಗಿ ಮುಟ್ಟಿದಾಗ ಇಲ್ಲಿ ಉಂಟು ಅಂತ ಕಾಣಿಸ್ತು, ಅದು ಮುಟ್ಟಿದಾಗಲೂ ಕೂಡ ಒಳಗಿಂದ ಮುಟ್ಟಿದ ಜ್ಞಾನ ಉಂಟು, ಹೊರಗಿಂದ ಇರುವುದು ಅದಲ್ಲ. ಮುಟ್ಟಿದ ಜ್ಞಾನ, ಮುಟ್ಟಿದಾಗ ಏನೋ ತಾಗಿತು ಅಂತ ಜ್ಞಾನ ಇರುವುದೇ ಹೊರತು ವಸ್ತುತಃ ಮುಟ್ಟಿದ್ದು ಇಲ್ಲ, ತಾಗಿದ್ದು ಇಲ್ಲ, ಏನೂ ಇಲ್ಲ ಅಂತ. ಇದೊಂದು ಬೌದ್ಧವಾದ ಶೂನ್ಯವಾದ ಅನ್ನೋ ಒಂದು ಪ್ರಕ್ರಿಯೆ. ನಾವು ಹಾಗೆ ಹೇಳುವುದಿಲ್ಲ. ಜ್ಞಾನ ಅನ್ನುವುದು ಮನಸ್ಸಿನ ಒಂದು ಪರಿಣಾಮ. ಈ ವಸ್ತು ಇದೆ, ಆ ವಸ್ತು ಹೇಗಿದೆಯೋ ಹಾಗೆ ಒಂದು ಮನಸ್ಸಿನ ಪರಿಣಾಮವನ್ನು ನಾವು ಜ್ಞಾನ ಅಂತ ಕರೆಯೋದು. ಸುಖ ದುಃಖ ಅಂದರೂ ಹಾಗೆ, ಅದು ಮನಸ್ಸಿನ ಒಂದು ಪರಿಣಾಮ. ನಮಗೆ ದುಃಖ ಆಗ್ತಾ ಇರ್ತದೆ, ಯಾರೋ ಒಬ್ರು ನಮಗೆ ಇಷ್ಟ ಆಗದೇ ಇದ್ದವರು ಪಕ್ಕದಲ್ಲಿ ಕೂತಿದ್ದಾರೆ. ಅವ್ರು ಕೂತಾಗಲೇ ಒಂದು ರೀತಿ ಕಣ್ಣು ಈಗ ಆಗಾಗ ಹೀಗೆ ನೋಡ್ತಾ ಇರ್ತಾನೆ, ಇವರು ಬಂದು ಹೋಗಿ ಪಕ್ಕದಲ್ಲಿ ಕೂತಿದ್ದಾರೆ ಅಂತ ಒಳಗೆ ದುಃಖ ಆಗ್ತಾ ಇರ್ತದೆ. ಹಾಗೆ ದುಃಖ ಆಗ್ತಾ ಇರುವಾಗ ಪಕ್ಕದವ ಹೇಳಿದ,
ಪಕ್ಕದಲ್ಲಿ ಕೂತವರು ನೀನು ಹಾಗೆ ಅಂತ ತಿಳ್ಕೊಂಡಿದ್ಯಲ್ಲ, ಅವ್ರು ಹಾಗಲ್ಲ, ಸುಮ್ಮನೆ ಮುಖವಾಡ ಹಾಕೊಂಡು ಬಂದಿದ್ದಾರೆ, ತೆಗೆದ್ರೆ ಅದು ಒಳಗಿರೋದು ಬೇರೆ. ಅವರು ಹೌದಾ ಅಂತ ಇದ್ದಾಗಿದ್ದಾಗಿ ಖುಷಿ ಆಗ್ಲಿಕ್ಕೆ ಶುರು ಆಗ್ತದೆ. ಅವರ ಅದನ್ನ ಅಷ್ಟು ಹತ್ತಿರದವರ ಹೀಗೆ ನನ್ನನ್ನು ಏಪ್ರಿಲ್ ಫುಲ್ ಮಾಡ್ತಾ ಇದ್ದಾರಲ್ಲ ಅಂತ ಒಳಗಿಂದ ಒಂದು ಖುಷಿ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ದುಃಖ ಅನ್ನೋದು ಸುಖಾತ್ಮನ ಪರಿಣಾಮ ಹೊಂದಿದ್ದು. ಈಗ ಅವನಿಗೆ ಆಗ್ತಾ ಇರೋದು ಸುಖ, ಇದ್ದಕ್ಕಿದ್ದ ಹಾಗೆ ಸುಖ ಹೋಗಿ ದುಃಖ, ದುಃಖ ಹೋಗಿ ಸುಖ. ಇದೆಲ್ಲ ಏನು ಅಂದ್ರೆ ಮನಸ್ಸಿನಲ್ಲಿ ಆಗತಕ್ಕಂಥ ವಿಕಾರ ವಿಶೇಷಗಳು, ಮನೋವಿಕಾರ. ಮನಸ್ಸಿನ ಪರಿಣಾಮ ಅಂದ್ರೂ ಮನೋವಿಕಾರ ಅಂದ್ರೆ ಅರ್ಥವೇ ಒಂದೇ. ಜ್ಞಾನ, ಇಚ್ಛೆ, ಸುಖ, ದುಃಖ ಇವೆಲ್ಲ ಮನಸ್ಸಿನ ವಿಕಾರಗಳು. ಅದು ಬಿಟ್ಟು ಅದಕ್ಕೆ ಬೇರೆ ಒಂದು ಅಂತ ಸ್ಥಿತಿ ಇಲ್ಲ. ಆದರೆ ನಾವು ಹೇಳಿದಂತಹ ಈಶ, ಲಕ್ಷ್ಮಿ, ಯೋಗಿ ಇವರ ಜ್ಞಾನ ಏನಿದೆ ಅದು ಬರೀ ಮನೋವಿಕಾರ ಅಲ್ಲ, ಅದು ಸ್ವರೂಪಭೂತವಾದ ಜ್ಞಾನ. ಆತ್ಮವೇ ಆದಂತಹ ಜ್ಞಾನ. ನಮ್ಮದು ಹಾಗಲ್ಲ, ನಮ್ದೆಲ್ಲ ಈ ವೃತ್ತಿ ಜ್ಞಾನ. ಇದಿಷ್ಟು ಈ ಜ್ಞಾನದಲ್ಲಿರತಕ್ಕಂತಹ ವ್ಯತ್ಯಾಸ. ಈ ಸೂಕ್ಷ್ಮ, ಇದು ನಾನು ಸಂಕ್ಷೇಪವಾಗಿ ಹೇಳಿದ್ದೇನೆ, ತುಂಬ ಸೂಕ್ಷ್ಮ ವಿಷಯಗಳಿದ್ದಾರೆ. ಈ ಸೂಕ್ಷ್ಮ ಏನಿದೆ ಇದು ನಮಗೆ ತಾತ್ವಿಕ ಪ್ರಪಂಚದಲ್ಲಿ ಅಥವಾ ಶಾಸ್ತ್ರ ಪ್ರಪಂಚದಲ್ಲಿ ದಾರ್ಶನಿಕರಲ್ಲಿ ಮೊತ್ತ ಮೊದಲು ಎತ್ತಿ ತೋರಿಸುವವರು ಪ್ರಮಾಣ ಲಕ್ಷಣದಲ್ಲಿ ಶ್ರೀಮನ್ಮಧ್ವಾಚಾರ್ಯರು. ಸಾಕ್ಷಿ ಷಡೀಂದ್ರಿಯ ಭೇದೇನ ಅಂತ ಪ್ರತ್ಯಕ್ಷದ ಸಪ್ತ ವಿಧತ್ವ ಜೊತೆಗೆ ಜ್ಞಾನದಲ್ಲಿರತಕ್ಕಂತಹ ಈ ಚಾತುರ್ವಿಧ್ಯ ಇದನ್ನು ನಿರೂಪಣೆ ಮಾಡಿರುವಂತಹದ್ದು ಆಚಾರ್ಯರ ಈ ಪ್ರಮಾಣ ಲಕ್ಷಣದ ಕೊಡುಗೆಗಳಲ್ಲಿ ಒಂದು ವಿಶಿಷ್ಟ ಕೊಡುಗೆ ಅಂತ ನಾವು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಇದರ ನಂತರ ಅನುಮಾನದ ಕಡೆಗೆ ಹೋಗುವ. ಪ್ರತ್ಯಕ್ಷ, ಆಮೇಲೆ ಅನುಮಾನ. ಅನುಮಾನ ಅಂದ್ರೆ ಏನು? ಆಚಾರ್ಯರು ಹೇಳ್ತಾರೆ, ನಿರ್ದೋಷೋಪಪತ್ತಿ ಅನುಮಾನಂ. ಅನುಮಾನ ಅನ್ನುವುದು ಒಂದು ಶಾಸ್ತ್ರೀಯ ಭಾಷೆ ಅಲ್ಲ. ಅನುಮಾನ ಅಂದರೆ ಊಹೆ ಮಾಡುವುದು ಅಂತ ನಾವು ಈ ಶಬ್ದ ಪ್ರಯೋಗಿಸುವ ಹಾಗಿಲ್ಲ. ಊಹೆ ಅಲ್ಲ. ಯಾಕಂದ್ರೆ ನೋಡಿ, ಸಂಶಯ, ಊಹೆ, ಅನಧ್ಯವಸಾಯ ಮತ್ತು ವಿಪರ್ಯಯ ಅಂತ ಈ 4 ಜ್ಞಾನಗಳು ಇದು ಸರಿಯಾದ ಜ್ಞಾನಗಳಲ್ಲ, ತಪ್ಪಾದ ಜ್ಞಾನಗಳು. ಸಂಶಯ ಅಂತ ಒಂದಿದೆ. ಇದಂ ಅದುವೋ ಇದುವೋ ಅಂತ ಹೇಳ್ತಕ್ಕಂಥದ್ದು ಇದು ಸಂಶಯ. ಇದು 50% ತಪ್ಪು. ಯಾಕಂದ್ರೆ ಅದು ಬೆಳ್ಳಗಿದೆಯೋ ಕಪ್ಪಗಿದೆಯೋ ಅಂತ ಇವನಿಗೆ ಸಂಶಯ ಬಂದ್ರೆ ಆ ಸಂಶಯದಲ್ಲಿ 2 ವಿಷಯವಾಗಿದೆ. ಅದು ಬೆಳ್ಳಗಿದೆ ಅಂತ 50% ವಿಷಯೀಕರಿಸ್ತಾ ಇದೆ, ಅದು ಕಪ್ಪಗಿದೆ ಎಂಬುದಾಗಿ 50% ವಿಷಯೀಕರಿಸ್ತದೆ. ಇದು 2 ಸರಿಯೋ? ಇಲ್ಲ, ಒಂದು ಸರಿ. ಹಾಗಾದ್ರೆ ಇದು 50% ತಪ್ಪು. ಸರಿ, 50% ತಪ್ಪು, 50% ಸರಿ ಅಲ್ವಾ? ಅಂದ್ರೆ 50% ತಪ್ಪು ಸರಿ ಅಲ್ಲ, ಅದು 100ಕ್ಕೆ 100 ತಪ್ಪೆ. ಯಾಕಂದ್ರೆ 50% ತಪ್ಪಿರೋದ್ರಿಂದ ಅದು 100ಕ್ಕೆ 100 ತಪ್ಪು. ಅಂದ್ರೆ ಒಬ್ಬನ ಹತ್ರ ನಾವು ಕೇಳಿದ್ದೇವೆ, ನಮ್ಮ ದೇಶದ ಪ್ರಧಾನಿ ಯಾರು ಅಂತ. ಅವರು ಉತ್ತರ ಬರೆಯುವಾಗ ನರೇಂದ್ರ ಮೋದಿಯವರು ಅಥವಾ ಯಡಿಯೂರಪ್ಪ ಅವರು ಅಂತ ಬರೆದಿದ್ರು ಅಂತ ಇಡಬೇಡಿ. ಆವಾಗ ನೀವು ರೈಟ್ ಹಾಕಿ ಅದಕ್ಕೆ 2 ಮಾರ್ಕ್ ಇತ್ತು, 1 ಮಾರ್ಕ್ ಹಾಕುವ ಅಂತ ಆಗ್ತೀರಾ, 0 ಮಾರ್ಕ್. ಯಾಕೆಂತ ಹೇಳಿದ್ರೆ ವಿಷ ಸಂಪೃಕ್ತವಾದ ಜಲವು ವಿಷಯವೇ. ಅದು ಅರ್ಧದಷ್ಟು ಜಲ ಅರ್ಧದಷ್ಟು ವಿಷ ಇರಬಹುದು. ಆದರೆ ವಿಷ ಸಂಪೃಕ್ತವಾದ್ರೆ ಆ ಜಲವನ್ನು ವಿಷ ಅಂತಲೇ ಕರೆಯುವುದು. ಅದರಿಂದ ಸಂಶಯ ಜ್ಞಾನ ಏನಿದೆ ಅದು ಯಥಾರ್ಥ ಜ್ಞಾನ ಅಲ್ಲ, ಅದು ಅಯಥಾರ್ಥ ಜ್ಞಾನ. ಯಾಕಂದ್ರೆ ಅರ್ಧದಷ್ಟು ಆಯ್ತು. ಈಗ ಒಂದು ಹೀಗೆ ಹೇಳಿದ ಅಂತ ಅನ್ಕೊಳ್ಳಿ, ದಶರಥ ಪುತ್ರನಾದ ರಾಮ ಯಾರ ಪತಿ ಅಂತ ನಾನು ಪ್ರಶ್ನೆ ಕೇಳಿದೆ. ಅದಕ್ಕೆ ಹೇಳಿದ ದಶರಥ ಪುತ್ರ ರಾಮ ಊರ್ಮಿಳಾಪತಿ ಅಂತ ಹೇಳಿದ ಅಂತ ಇಟ್ಬೇಡಿ. ಸೀತಾಪತಿ ಅಂತ ಹೇಳಬೇಕಿತ್ತು, ಅವನು ಊರ್ಮಿಳಾಪತಿ ಅಂತ ಹೇಳಿದ. ಇದಕ್ಕೆ ನಾನು 10ರಲ್ಲಿ 5 ಮಾರ್ಕ್ ಹಾಕುದಾ? ಯಾಕಂದ್ರೆ ಕರೆಕ್ಟ್ ಹೇಳಿದ್ದಾನೆ. ದಶರಥ ಪುತ್ರ ರಾಮ ಹೇಳಿದ್ದು ಕರೆಕ್ಟ್ ಉಂಟು. ದಶರಥ ಪುತ್ರನಾದ ರಾಮ ಅಂತ ಹೇಳಿದ್ದಾನೆ. ಅದು ಬಿಟ್ಟು ರೇಣುಕಾ ಪುತ್ರ ರಾಮ ಅಂತ ಹೇಳಿಲ್ಲ, ಜಮದಗ್ನಿ ಪುತ್ರ ರಾಮ ಅಂತ ಹೇಳಿಲ್ಲ. ಅವ ದಶರಥ ಪುತ್ರ ರಾಮ ಅಂತ ಹೇಳಿ ಸರಿ ಉಂಟು. ಊರ್ಮಿಳಾಪತಿ ತಪ್ಪುಂಟು ಅಂತ ಅರ್ಧ ಮಾರ್ಕ್ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಆ ಭ್ರಮದಲ್ಲಿ ಅಂಶೇ ಭ್ರಮ ಬಂದರೂ ಕೂಡ ಸಮಗ್ರವನ್ನು ಭ್ರಮ ಅಂತಲೇ ಕರೆಯೋದು. ಆದ್ರಿಂದ ಸಂಶಯ ಅನ್ನೋದು ಅಯಥಾರ್ಥ ಜ್ಞಾನದಲ್ಲಿ ಸೇರ್ತದೆ. ಈ ಸಂಶಯದಲ್ಲಿ ಇನ್ನೊಂದು ಥರ ಇದೆ. ಇದು ಯಾವ ಮರಪ್ಪ ಅಂತ ಒಂದು ಮರವನ್ನು ನೋಡಿ ನಾವು ಪ್ರಶ್ನಿಸ್ತೇವೆ. ಯಾವ ಮರ? ಕಿಂ ಸಂಜ್ಞಕೋಯಂ ವೃಕ್ಷ, ಇದು ಯಾವ ಮರ ಅಂತ. ಈ ಯಾವ ಮರ ಅನ್ನೋದು ಏನು? ಅದೊಂದು ಜ್ಞಾನ ನಮ್ದು. ಇದು ಯಥಾರ್ಥ ಜ್ಞಾನವೋ ಅಯಥಾರ್ಥ ಜ್ಞಾನವೋ? ಈ ಯಾವ ಮರ ಅನ್ನುವುದನ್ನು ಅನಧ್ಯವಸಾಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅನಧ್ಯವಸಾಯ ಅಂದ್ರೆ ಅದೊಂದು ಸಂಶಯವೇ. ಆದರೆ ಆ ಸಂಶಯ ಅದಕ್ಕೆ 2 ಕೋಟಿ ಅಲ್ಲ. ಇದು ಮಾವಿನ ಮರವೋ ಹಲಸಿನ ಮರವೋ ಅಂತ ಹೇಳಿದ್ರೆ ಅದು ಸಂಶಯ ನಿಂದು. ಆದ್ರೆ ಇದು ಮಾವಿನ ಮರವೋ ಹಲಸಿನ ಮರವೋ ಅಲ್ಲ. ಇವನ್ ತಲೆಯಲ್ಲಿ ಒಂದು 25 ಮರ ಇದೆ. ನಾಗ, ಪುನ್ನಾಗ, ತಾಲ, ಹಿಂತಾಲ, ತಮಾಲ, ಕೃತಮಾಲ,
ಸರಳ, ಬಕುಲ, ಮಂಜುಲ, ತಿಲಕ, ಆಮಲಕ, ಕುಟಜ, ಲಿಕುಚ, ಕಕ್ಕೋಲ, ಅಂಕೋಲ 25 ಮರಗಳು ತಲೆಯಲ್ಲಿ ಕೂತಿದ್ದಾರೆ. ಆ ಮರದಲ್ಲಿ ಇದು ಯಾವ ಮರ ಅಂತ. ಆವಾಗ ಇದು ಮಾವಿನ ಮರವೋ, ಲಿಕುಚ ಮರವೋ, ಅಕ್ಕೋಲ ಮರವೋ, ಕಂಕೋಲ ಮರವೋ, ದೇವದಾರು ಮರವೋ, ಇದಿಷ್ಟೆಲ್ಲ ಕೇಳ್ತಾ ಕೂತ್ಕೊಳ್ಳೋದು. ಅವೇನು ಕೇಳ್ತಾನೆ, ಇದು ಯಾವ ಮರ ಅಂತ ಕೇಳ್ತಾನೆ. ಇದು ಯಾವ ಮರ ಅಂತ ಕೇಳ್ತಾ ಇದ್ರೆ ಇದು ಒಂದು ಸಂಶಯ. ಆದ್ರೆ ಆ ಮರವೋ ಈ ಮರವೋ ಅಂತ ಸಂಶಯ ಯಾಕಿಲ್ಲ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟ ವಿಷಯಗಳಿದ್ದಾವೆ. ಅಂದ್ರೆ ಅನೇಕ ಕೋಟಿಗ ಸಂಶಯ. ಈ ಅನೇಕ ಕೋಟಿಗಳನ್ನು ಉಲ್ಲೇಖ ಮಾಡಲಿಕ್ಕಾಗದೆ ಕಿಂ ಸಂಜ್ಞಕೋಯಂ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಈ ರೀತಿಯ ಪ್ರಶ್ನೆ ಏನಿದೆ ಇದು ಕೂಡ ಒಂದು ಯಥಾರ್ಥ ಜ್ಞಾನ, ಯಾಕಂದ್ರೆ ಸಂಶಯ ರೂಪವಾಗಿರುವುದರಿಂದ. ಇನ್ನೊಂದು ತರದ ಸಂಶಯ ಉಂಟು. ಇದು ಬಹುಶಃ ಮಾವಿನ ಮರ ಅಂತ ಹೇಳ್ತಾರೆ. ಇದು 99.99 ಇದು ಮಾವಿನ ಮರ ಆಗಿರ್ತದೆ. ಇದೀಗ ಯಥಾರ್ಥ ಜ್ಞಾನ ಹೌದು ಅಲ್ವೋ? ಪ್ರಾಯಶಃ ಅದ್ಯ ವೃಷ್ಟಿರ್ ಭವಿಷ್ಯತಿ, ಇವತ್ತು ಸಾಯಂಕಾಲ 99% ಮಳೆ ಬರ್ತದೆ ಅಂತ. ಇದಕ್ಕೆ ಸಂಸ್ಕೃತದಲ್ಲಿ ಸಂಭಾವನಾ ಅಂತ ಕರೀತಾರೆ. ಸಂಭಾವನಾ ಅಂದ್ರೆ ಏನು? ಇದು ಒಂದು ಸಂಶಯವೇ. ಆದರೆ ಆ ಸಂಶಯದಲ್ಲಿ ಏನು 2 ಕೋಟಿಗಳಿದ್ದಾವೆ, ಅದರಲ್ಲಿ 1 ಕೋಟಿಯ ಬಗ್ಗೆ ಉತ್ಕಟತೆ ಅನ್ನೋದು ಇರ್ತದೆ. ಇದು ಕಪ್ಪೋ ಬಿಳಿಯೋ ಹಾಗಲ್ಲ. ಇದು ಕಪ್ಪು ಅನ್ನೋದರ ಬಗ್ಗೆ ಅವರಿಗೆ 99%, ಇನ್ನೊಂದರ ಬಗ್ಗೆ ಕಡಿಮೆ. ಒಂದು ಕಡೆ ಉತ್ಕಟತೆ ಇದ್ದು ಇನ್ನೊಂದು ಕಡೆಗೆ ಕಡಿಮೆ ಬಂದ್ರೆ ಅದು ಸಂಶಯ ಅನ್ನುವ ಜಾಗವನ್ನೇ ನಾವು ಸಂಭಾವನಾ ಅನ್ನುವ ಶಬ್ದದಿಂದ ಅಥವಾ ಊಹಾ ಅನ್ನುವ ಶಬ್ದದಿಂದ ಕರಿತೇವೆ. ನಾನು ಇವತ್ತು ಮಳೆ ಬರ್ತದೆ ಅಂತ ಊಹಿಸ್ತೇನೆ. ಊಹಿಸಿದ ಕೂಡಲೇ ಪ್ರಮಾಣ ಆಗಬೇಕು ಅಂತಿಲ್ಲ, ಅದು 100ಕ್ಕೆ 100 ಆಗುವುದಿಲ್ಲ. ಈ ಊಹಾ, ಸಂಭಾವನಾ ಅನ್ನುವ ಹೆಸರಿನ ಏನು ಸಂಶಯ ಇದೆ ಇದು ಕೂಡ ಪ್ರಮಾಣ ಅಲ್ಲ. ಅದನ್ನ ಸಂಶಯ, ಸಂಭಾವನಾ ಅದನ್ನೇ ಊಹಾ ಅಂತ ಕರೀತಾರೆ. ಅನಧ್ಯವಸಾಯ ಇವುಗಳನ್ನು ನಾವು ಪ್ರಮಾಣ ಅಂತ ಕರೆಯುವುದಿಲ್ಲ. ಇದು ಬಿಟ್ಟು ಇನ್ನೊಂದಿದೆ ವಿಪರ್ಯಯ. ವಿಪರ್ಯಯ ಅನ್ನುವುದು ಸಂಶಯ ರೂಪ ಅಲ್ಲ, ಮತ್ತೆ ಅದು ನಿಜವಾಗಿ ಬಿಳಿ ಇದೆ, ಇದು ಕಪ್ಪಾಗಿದೆ ಅಂತ ತಿಳ್ಕೊಳ್ಳಿ. ಇದು ವಿಪರೀತ ಜ್ಞಾನ. ಈ ವಿಪರೀತ ಜ್ಞಾನ ಅನ್ನೋದು ಶುದ್ಧ ಅಪ್ರಮಾಣ. ಹಾಗಾದ್ರೆ ಅಪ್ರಮಾಣಗಳು ಈಗ ನಮಗೆ 4 ಬಗೆ ಸಿಕ್ಕಿತು: ಸಂಶಯ, ಅನಧ್ಯವಸಾಯ, ಸಂಭಾವನಾ ಮತ್ತು ವಿಪರ್ಯಯ ಅಂತ. ಹೀಗೆ ಇದು ಅಪ್ರಮಾಣಗಳು ಇಷ್ಟು ಬಗೆ ಇದ್ದಾರೆ. ಇನ್ನು ಉಳಿದದ್ದು ಪ್ರಮಾಣ, ಅಂದ್ರೆ ಯಥಾವಸ್ಥಿತ ಜ್ಞೇಯ ವಿಷಯಕಾರಿ ಆದರೆ ಪ್ರಮಾಣವಾಗ್ತದೆ. ಈ ಪ್ರಮಾಣಗಳಲ್ಲಿ ಆದ್ರಿಂದ ನಾನು ಯಾಕೆ ಈ ಸಂಶಯಾದಿಗಳ ಬಗ್ಗೆ ಹೇಳಿದೆ ಅಂದ್ರೆ ಇಲ್ಲಿ ಆಚಾರ್ಯರು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಯಾಕೆ ಆ ವಿವರಣೆ ಬಂತು ಅಂದ್ರೆ ನಮಗೆ ಅನುಮಾನ ಅಂದ್ರೆ ಸಂಶಯ ಅಂತ ಅರ್ಥ ಆಗಬಾರ್ದು, ಅದಕ್ಕೋಸ್ಕರ ಇಷ್ಟು ಹೇಳಿತ್ತು. ನಮ್ಗೆ ಹಾಗೆ ಅರ್ಥ ಆಗುದು. ಅನುಮಾನ ಅಂದ್ರೆ ಇವತ್ತು ಮಳೆ ಬರುವುದು ಅನುಮಾನ ಅಂತ ನಾವು ಕನ್ನಡದಲ್ಲಿ ಆ ಅರ್ಥದಲ್ಲೇ ಬಳಸೋದು. ನಂಗೆ ಅವನೇ ಕದ್ದಿರಬೇಕು ಅಂತ ಅನುಮಾನ ಅಂತ. ಈ ಅನುಮಾನ ಅನ್ನುವುದನ್ನು ಸಂಶಯ ಅನ್ನುವ ಅರ್ಥದಲ್ಲಿ ನಾವು ಬಳಸಿ ಅಭ್ಯಾಸ ಮಾಡಿಕೊಂಡಿದ್ದೇವೆ. ಇಲ್ಲಿ ಪ್ರಮಾಣ ಅನುಮಾನ ಅಂತ ಹೇಳಿದಾಗ ಅನುಮಾನ ಅಂದ್ರೆ ಅದು 100ಕ್ಕೆ 100 ತೀರ್ಮಾನ ಮಾಡತಕ್ಕಂಥ ಒಂದು ಪ್ರಮಾಣ ಆಗ್ತದೆ. ಅನುಮಾನ ಅಂದ್ರೆ ನಿರ್ದೋಷ ಉಪಪತ್ತಿ ಅನುಮಾನಂ. ಉಪಪತ್ತಿ ಅಂದ್ರೆ ಯುಕ್ತಿ. ಅದನ್ನು ಸಂಸ್ಕೃತದಲ್ಲಿ ಹೆಚ್ಚಾಗಿ ಲಿಂಗ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡ್ತೇವೆ ನಿರಂತರ. ಆ ಶಬ್ದವನ್ನೇ ಟೀಕಾಕೃತ್ಪಾದರು ಸ್ವತಃ ಮಧ್ವಾಚಾರ್ಯರು ಕೂಡ ಲಿಂಗ ಅನ್ನುವ ಶಬ್ದವನ್ನು ಬಳಸ್ತಾರೆ. ಯಾಕಂದ್ರೆ ಆ ಶಬ್ದಕ್ಕೆ ಏನರ್ಥ? ಲೀನಂ ಗಮಯತಿ ಇದು ಲಿಂಗ. ಲೀನ ಅಂದ್ರೆ ವಿಲೀನವಾದದ್ದು, ಕಣ್ಣಿಗೆ ಕಾಣದೇ ಇರು ಅಂಥದ್ದನ್ನು ಗಮಯತಿ ಅಂದ್ರೆ ಗಮನಕ್ಕೆ ಬರುವ ಹಾಗೆ ಮಾಡ್ತದೆ, ಜ್ಞಾನಕ್ಕೆ ಬರುವ ಹಾಗೆ ಮಾಡ್ತದೆ. ಅದನ್ನು ಲಿಂಗ, ಲಿಂ ಅಂದ್ರೆ ಲೀನಂ, ಗಮಯತಿ ಜ್ಞಾಪಯತಿ ಇದು ಲಿಂಗ. ಪರ್ವತದಲ್ಲಿ ಬೆಂಕಿ ಇದೆ ಅನ್ನೋದಕ್ಕೆ ಏನು ಲಿಂಗ ಅಂತ ಕೇಳಿದ ಕೂಡಲೇ ತತ್ರ ಧೂಮಲಿಂಗೇನ ವನ್ನಿಹಿ ಜಾಯತೆ. ಧೂಮವೆಂಬುದು ಅಲ್ಲಿ ಲಿಂಗ ಅಂದ್ರೆ ಜ್ಞಾಪಕ. ಇದನ್ನು ಇನ್ನೊಂದು ಶಬ್ದದಿಂದ ಕರೆಯುವುದು ಉಪಪತ್ತಿ. ಧೂಮವೆಂಬುದು ಅಲ್ಲಿ ಉಪಪತ್ತಿಯಾಗಿದೆ. ಉಪಪತ್ತಿ ಅಂದ್ರೆ ಅದನ್ನು ಉಪಪಾದನೆ ಮಾಡುತ್ತದೆ ಅಂತ ಅರ್ಥ. ಯಾವುದು ಉಪಪಾದಕವೋ ಅದನ್ನು ಉಪಪತ್ತಿ ಅನ್ನುವ ಶಬ್ದದಿಂದ ಕರೀತೇವೆ. ಆ ಉಪಪತ್ತಿ ನಿರ್ದುಷ್ಟವಾಗಿರಬೇಕು. ನಿರ್ದೋಷ ಅನ್ನುವಲ್ಲಿ ಪ್ರಮುಖವಾಗಿ 2 ಅಂಶ ಸೇರಿದೆ. ಒಂದು, ಅದರಲ್ಲಿ ವ್ಯಾಪ್ತಿ ಜ್ಞಾನ ಇರಬೇಕು. ವ್ಯಾಪ್ತಿ ಜ್ಞಾನ ಅಂದ್ರೆ ಏನು? ಇದು ಇದ್ದಲ್ಲೆಲ್ಲ ಅದು ಇರ್ತದೆ ಅನ್ನುವ ಜ್ಞಾನ. ನಾವು ತಿಳಿಯುವುದು ಹಾಗೆ. ಈಗ ಇಲ್ಲಿ ಬಂದವರೆಲ್ಲರೂ ಊಟ ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ, ನೀವು ಊಟ ಮಾಡಿದ್ದೀರಿ ಅಂತ ಹೇಳಿಲ್ಲ. ಆದ್ರೆ ಇವರೆಲ್ಲ ಊಟ ಮುಗಿಸಿ ಬಂದಿರುತ್ತಾರೆ ಅಂತ ನಾನು ತಿಳಿದ್ದೇನೆ. ಇದು ಉಪಪತ್ತಿ. ಇದಕ್ಕೊಂದು ಉಪಪತ್ತಿ ಬೇಕಲ್ಲ. ಈ ಜ್ಞಾನ ನನಗೆ ಬರುವುದಕ್ಕೆ ಉಪಪತ್ತಿ ಏನಂದ್ರೆ ಎಲ್ಲರೂ ಕೂಡ ನೆಟ್ಟಗೆ ಕೂತಿದ್ದಾರೆ. ಆದ್ದರಿಂದ ಅಕಸ್ಮಾತ್ ಇವರು ಊಟ ಮಾಡಲಿಲ್ಲ ಅಂದ್ರೆ ಅವರ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು, ಅಯ್ಯೋ ಪಾಪ ಅಂತ ಅನಿಸುವ ಹಾಗೆ ಇರ್ತಿತ್ತು. ಹಾಗಿಲ್ಲ. ಆದ್ರಿಂದ ಇವರು ಇವತ್ತು ಭೋಜನವನ್ನು ಸ್ವೀಕರಿಸಿದ್ದಾರೆ. ಹಾಗಾದ್ರೆ ಮುಖ ಪ್ರಸಾದದಿಂದ, ಮುಖದಲ್ಲಿರತಕ್ಕಂಥ ಪ್ರಫುಲ್ಲತೆಯಿಂದ
ಇವನು ಇವತ್ತು ಆರೋಗ್ಯಶಾಲಿ ಅಂತ ನಾವು ಹೇಗೆ ತೀರ್ಮಾನಿಸ್ತೇವೆ? ಆ ಆರೋಗ್ಯಶಾಲಿ ಅನ್ನುವ ತೀರ್ಮಾನಕ್ಕೆ ಕಾರಣವಾಗಿರುವಂತಹದ್ದು ಮುಖದಲ್ಲಿರುವ ಒಂದು ಪ್ರಫುಲ್ಲತೆ. ಎಲ್ಲೆಲ್ಲಿ ಮುಖ ಪ್ರಫುಲ್ಲವಾಗಿರ್ತದೋ ಅಲ್ಲಲ್ಲಿ ಆರೋಗ್ಯಶೀಲತೆ ಇರ್ತದೆ. ಇದಕ್ಕೆ ವ್ಯಾಪ್ತಿ ಅಂತ ಹೆಸರು. ಅದು ಬಿಟ್ಟು ಹೀಗೆಲ್ಲ ಅನುಮಾನ ಮಾಡೋದಕ್ಕೆ ಹೋಗಬಾರ್ದು. ಹಾಗೆ ನೋಡಿ, ಕೆಲವೊಂದು ಸಲ ಹೀಗೂ ಅನುಮಾನ ಮಾಡುವ ಸಾಧ್ಯತೆ ಇರ್ತದೆ. ಇವನು ಮನುಷ್ಯನಾಗಿದ್ದಾನೆ ಏಕೆಂದರೆ 2 ಕಾಲು ಇದೆಯಾದ್ದರಿಂದ. ಇದೊಂದು ತರ್ಕ ಅಲ್ವಾ? ಇದೊಂದು ಅನುಮಾನ. 2 ಕಾಲು, ಎಲ್ಲೆಲ್ಲಿ 2 ಕಾಲು ಇದೆ ಅಲ್ಲೆಲ್ಲ ಮನುಷ್ಯತ್ವ ಇದೆಯಾ? ಹಾಗಿದ್ರೆ ಕಾಗೆಗೂ ಮನುಷ್ಯ ಆಗಬೇಕಾಗ್ತದೆ. ಆದ್ರೆ 2 ಕಾಲು ಇದೆ ಆದ್ರಿಂದ ಇವನು ಮನುಷ್ಯ ಅಂತ ತೀರ್ಮಾನ ಮಾಡ್ಲಿಕ್ಕೆ ಹೋದ್ರೆ 2 ಕಾಲು ಯಾವುದೋ ಪಕ್ಷಿಯಲ್ಲೂ ಇದೆ, ಅದು ಕೂಡ ಮನುಷ್ಯ ಅಂತ ಆಗಬೇಕಾದಿತ್ತು. ಅದು ಮನುಷ್ಯವಲ್ಲ ಅಂದ ಮೇಲೆ 2 ಕಾಲು ಇದ್ದ ಮೇಲೆ ಇದೆ ಅನ್ನುವ ಕಾರಣದಿಂದ ಇವನನ್ನು ಮನುಷ್ಯ ಅಂತ ಹೇಳಬೇಡ, ಹೀಗೆ ತೀರ್ಮಾನ. ಹಾಗಾದ್ರೆ 2 ಕಾಲಿದೆ ಮನುಷ್ಯ ಅಂತ ಹೇಳ್ತೇನೆ ನಾನು, ಹೇಗೆ? ಯಾಕಂದ್ರೆ ರೆಕ್ಕೆ ಇಲ್ಲವಾದ್ರಿಂದ ಮತ್ತೊಂದು ಸೇರಿಸ್ಬೇಕವ. ರೆಕ್ಕೆ ಇಲ್ಲ, 2 ಕಾಲು ಇದೆ, ಆದ್ದರಿಂದ ಇವ ಮನುಷ್ಯ. ಅಯಂ ಮನುಷ್ಯ ಪಕ್ಷರಹಿತತ್ವೇ ಸದಿ ಪಾದದ್ವಯ ವತ್ವ. ಈಗ ಇದ್ದ ತೊಂದರೆ ಇಲ್ಲ. ಆದ್ರೆ ಕೆಲವರು ಹೇಳ್ಬೋದು, ಹಾಗಾದ್ರೆ ನಾನು ದೇವರು ಯಾಕಾಗಬಾರ್ದು? ಅವನಿಗೆ 2 ಕಾಲು ಇರುವುದು, ಪಕ್ಷರಹಿತತ್ವೇ ಸದಿ ಪಾದದ್ವಯ ವತ್ವ. ದೇವತೆಗಳು ಬಿಟ್ಟು ನಾನು ದೇವತೆ ಆಗ್ಬೋದು. ಮನುಷ್ಯ ಅಂದ್ರೆ ನೀನು ದೇವತೆ ಅಂತಲೇ ಅವರಿಗೆ ಸಮಾಧಾನ ಮಾಡಿದ್ರೆ ಸರಿ, ಅಲ್ಲಿ ತೃಪ್ತಿ ಆಗ್ತದೆ. ಒಟ್ಟಿನಲ್ಲಿ ಯಾವುದನ್ನು ನಾವು ಲಿಂಗವನ್ನಾಗಿ ಅಥವಾ ಉಪಪತ್ತಿಯನ್ನಾಗಿ ಬಳಸ್ತೇವೋ ಆ ಉಪಪತ್ತಿ ವ್ಯಾಪ್ತಿಯಿಂದ ಕೂಡಿರತಕ್ಕದ್ದು. ಅದು ಇದ್ದಲ್ಲಿ ಇದು ಇದ್ದೇ ಇರುತ್ತೆ. ನೋಡಿ, ಅಂಥಲ್ಲಿ ಕಂಡಿದೆ, ಹಾಗಾಗಿ ಇಲ್ಲಿ ಇದೆ, ಅದರಿಂದ ಅದು ಕೂಡ ಇರತಕ್ಕದ್ದು. ಇದು ಅನುಮಾನದ ಕ್ರಮ. ಈ ಅನುಮಾನದಲ್ಲಿ 2 ಥರವನ್ನು ಆಚಾರ್ಯ ಹೇಳ್ತಾರೆ. ಒಂದು 4-5 ಥರವನ್ನು ಹೇಳ್ತಾರೆ. ಪ್ರಮುಖವಾಗಿ ಉಳಿದ ಸಿದ್ಧಾಂತಗಳಲ್ಲಿ ಒಪ್ಪದೇ ಇದ್ದ ವಿಷಯವನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಆಚಾರ್ಯರು ಹೇಳ್ತಾರೆ, ದೂಷಣ ಅನುಮಾನ ಅಂತ ಒಂದಿದೆ, ಅದು ಕೂಡ ಪ್ರಮಾಣ. ಅನೇಕರು, ಯಾಕೆ ನಮ್ಮ ತಾರ್ಕಿಕರೇ ತರ್ಕವನ್ನು ಅಪ್ರಮಾಣ ಅಂತ ಹೇಳಿದ್ದಾರೆ. ಹೆಸರು ಅವರಿಗೆ ತಾರ್ಕಿಕರು. ಅವರ ಪ್ರಕಾರ ತರ್ಕ ಅಪ್ರಮಾಣ. ತರ್ಕ ಅಂದ್ರೆ ಏನು? ತರ್ಕ ಅಂದ್ರೆ ಒಂದು ವೇಳೆ ಹೀಗಾಗಿದ್ದರೆ ಹಾಗಾಗಬೇಕಿತ್ತು, ಹಾಗಾಗಿಲ್ಲ ಆದ್ದರಿಂದ ಹೀಗಾಗಿರತಕ್ಕದ್ದು, ಇದು ತರ್ಕ. ನಮ್ಮ ಜೀವನ ಇರುವುದೇ ತರ್ಕದಲ್ಲೇ. ನಾವೆಲ್ಲ ಹಾಗೆ ಎಲ್ಲವೂ ಕೂಡ ಒಂದು ವೇಳೆ ಇವರು ಊಟ ಮಾಡದೆ ಹೋದಿದ್ದರೆ ಅವರ ಮುಖದಲ್ಲಿ ಪ್ರಫುಲ್ಲತೆ ಇಲ್ಲದೆ ಹೋಗಬೇಕು, ಅಥವಾ ಮುಖದಲ್ಲಿ ಅಂಗಾರಕ್ಷತೆ ಇಲ್ಲದೆ ಹೋಗಬೇಕಿತ್ತು, ಅದು ಇದೆ ಅದರಿಂದ ಇವರು ಊಟ ಮಾಡಿದ್ದಾರೆ. ಇದು ತರ್ಕವೇ ನಮ್ದು ಎಲ್ಲೋ. ಈಗ ನಾನು ಒಂದು ಮಾತಾಡೋದು ಕೂಡ ತರ್ಕದ ಬಲದಿಂದಲೇ. ನಾನು ಯಾಕೆ ಮಾತಾಡ್ತಾ, ಒಂದು ವೇಳೆ ಇವರಿಗೆ ನಾನು ಹೇಳಿದ ವಿಷಯ ಅರ್ಥವಾಗದೇ ಹೋಗಿದ್ದರೆ ಇವರ ಮುಖದಲ್ಲಿ ಇಂತಹ ಕಲೆ ಕಾಣಬೇಕಿತ್ತು, ಅದು ಕಾಣಿಸುತ್ತಿಲ್ಲವಾದ್ದರಿಂದ ಅರ್ಥವಾಗುತ್ತಿದೆ ಅಂತ ಹೀಗೆ ತೀರ್ಮಾನಿಸಿಕೊಂಡೇ ಮುಂದೆ ಹೋಗುದು. ಕೆಲವು ಸಲ ಹೇಳಿದ್ದನ್ನು 2ನೇ ಬಾರಿ ಯಾಕೆ ಹೇಳುದು ಅಂದ್ರೆ ಅಂತ ಕೆಲವರು ಹೀಗೆ ನೋಡ್ತಾ ಇರ್ತಾರೆ. ಓ, ಹಾಗಾದ್ರೆ ಇವರಿಗೆ ಈ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇದೆ, ನಾನು ಹೇಳಿದ್ದು ಅವಸರವಾಯಿತು, ಆದ್ರಿಂದ ಇದನ್ನು 2ನೇ ಬಾರಿ ವಿವರಿಸತಕ್ಕದ್ದು ಅಂತ. ಹೀಗೆ ಪರಸ್ಪರ ಏನು ವ್ಯವಹಾರ ನಡೀತದೆ, ಆ ವ್ಯವಹಾರ ಅನ್ನುವುದು ತರ್ಕದ ಬಲದಿಂದ ನಡೆಯುವುದು, ಪ್ರತ್ಯಕ್ಷದ ಬಲದಿಂದ ಅಲ್ಲ. ಪ್ರತ್ಯಕ್ಷದಿಂದ ಅವನ ಮುಖ ಭಾವನೆಗಳು ಗೊತ್ತಾಗ್ತವೆ. ಆ ಮುಖದಲ್ಲಿ ಉಂಟಾದಂತಹ ಭಾವನೆಯಿಂದ ಅವನ ಮನೋಭಾವನೆಯನ್ನು ನಾವು ತರ್ಕ ಮಾಡ್ತೇವೆ. ಇದು ಹೀಗಿರುವುದರಿಂದ ಇವನಿಗೆ ಹೀಗೆ ಆಗಿದೆ, ಆದ್ದರಿಂದ ನಾನು ಹೀಗೆ ಹೇಳಬೇಕು ಅಂತ ಹೀಗೆ ತೀರ್ಮಾನ ಮಾಡ್ತೇವೆ. ತರ್ಕದ ಬಲದಿಂದ ಲೋಕದ ವ್ಯವಹಾರಗಳು ನಡೀತಾರೆ. ಆ ತರ್ಕವನ್ನು ಅಪ್ರಮಾಣ ಅಂತ ಸಾರಾಸಗಟಾಗಿ ತಾರ್ಕಿಕರು, ನೈಯಾಯಿಕರು ನಿರಾಕರಿಸಿದ್ದಾರೆ. ಅಯಥಾರ್ಥಾನುಭವ ತ್ರಿವಿಧ ತರ್ಕ ವಿಪರ್ಯಯ ಸಂಶಯಶ್ಚೇತಿ ಅಂತ ಇದು ಅನ್ನಂಭಟ್ಟ ತರ್ಕ ಸಂಗ್ರಹದಲ್ಲಿ ಹೇಳಿದ ಮಾತು. ಅದು ಅಪ್ರಮಾಣದಲ್ಲಿ ಸೇರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಯಾಕೆ ಅಪ್ರಮಾಣ? ಯಥಾರ್ಥವಾದ ಜ್ಞಾನವನ್ನು ಯಾವುದು ಹುಟ್ಟಿಸುತ್ತದೋ ಅದೆಲ್ಲವೂ ಕೂಡ ಪ್ರಮಾಣ. ತರ್ಕವೂ ಕೂಡ ಯಥಾರ್ಥವಾದ ಜ್ಞಾನವನ್ನು ಹುಟ್ಟಿಸ್ತದೆ. ಅದು ಹಾಗಾಗಿದ್ರೆ ಹೀಗಾಗಬೇಕಿತ್ತು, ಹಾಗಾಗಿಲ್ಲವಾದ್ರಿಂದ ಹೀಗಾಗಬೇಕು, ಇದು ಯಥಾರ್ಥ ಜ್ಞಾನವನ್ನು ಹುಟ್ಟಿಸುತ್ತೆ. ಪರ್ವತದಲ್ಲಿ ಒಂದು ವೇಳೆ ಬೆಂಕಿ ಇಲ್ಲದೆ ಹೋಗಿದ್ದರೆ ಹೊಗೆಯೂ ಇರುವುದಕ್ಕೆ ಸಾಧ್ಯವಿರಲಿಲ್ಲ. ಯಾಕೆ? ಹೊಗೆ ಅದು ಬೆಂಕಿಯಿಂದ ಹುಟ್ಟುವಂತಹದ್ದು. ಅಲ್ಲಿ ಹೊಗೆ ಇದೆ, ಆದ್ರಿಂದ ಅದಕ್ಕೆ ಕಾರಣವಾದಂತಹ ಬೆಂಕಿ ಇರಲೇಬೇಕು. ಒಂದು ವೇಳೆ ಇವತ್ತು ಮಳೆಯು ಬರುವುದಿಲ್ಲ ಅಂತ ಆಗಿದ್ದರೆ ಆಕಾಶದಲ್ಲಿ ಇಷ್ಟು ದಟ್ಟವಾದಂತಹ ಮೇಘದ ಜೊತೆಗೆ ಸಿಡಿಲಿನ ಗರ್ಜನೆ ಕೇಳಿಸುವುದಕ್ಕೆ ಸಾಧ್ಯವಿರಲಿಲ್ಲ. ಅದು ಕೇಳಿಸುತ್ತದೆ, ಆದ್ದರಿಂದ ಇವತ್ತು ಮಳೆ ಬರಲೇಬೇಕು. ಇದೆಲ್ಲ ಏನಿದೆ, ಈ ತರ್ಕ ಇದು ಯಥಾರ್ಥವಾದ ಜ್ಞಾನವನ್ನು ಹುಟ್ಟಿಸುತ್ತೆ, ಹೌದು ಅಂತ ಒಪ್ಪಿಕೊಂಡ ಮೇಲೆ ಅದಕ್ಕೆ ಪ್ರಾಮಾಣ್ಯವನ್ನು ನಿರಾಕರಿಸಬಾರದು. ತರ್ಕವೂ ಕೂಡ ಪ್ರಮಾಣ. ಓ, ಹಾಗಾದ್ರೆ ನೀವು 3 ಪ್ರಮಾಣ ಅಂತೇಳಿ ತಪ್ಪಾಯ್ತಲ್ಲ. ಪ್ರತ್ಯಕ್ಷ, ಅನುಮಾನ, ಆಗಮ. ತರ್ಕ ಮತ್ತೊಂದು ಪ್ರಮಾಣ ಆಗಬೇಕಲ್ವಾ? ಅಂದ್ರೆ ತರ್ಕ ಅನುಮಾನದಲ್ಲಿ ಸೇರಿತು.
ನಾವು ಅನುಮಾನದ ಲಕ್ಷಣ ಏನು ಹೇಳಿದ್ದೇವೆ? ನಿರ್ದೋಷೋಪಪತ್ತಿರ ಅನುಮಾನ, ನಿರ್ದುಷ್ಟವಾದ ಯುಕ್ತಿ. ತರ್ಕವು ಕೂಡ ನಿರ್ದುಷ್ಟವಾದ ಯುಕ್ತಿ. ಒಂದು ವೇಳೆ ಹೀಗಾಗಿದ್ದಿದ್ರೆ ಹೀಗಾಗಬೇಕಿತ್ತು ಅಂದ್ರೇನು? ಇದು ಹೀಗಾಗಿದೆ, ಹೀಗಾಗಿರುವುದರಿಂದ ಅಲ್ವಾ, ಅದು ತರ್ಕ, ಅದು ಯುಕ್ತಿ. ನಿರ್ದೋಷ ಉಪಪತ್ತಿ, ತರ್ಕವು ಉಪಪತ್ತಿಯಲ್ಲೇ ಸೇರುತ್ತೆ, ಅದು ಪ್ರತ್ಯೇಕ ಅಲ್ಲ. ಅದನ್ನ ಅನುಮಾನದಲ್ಲೇ ತರ್ಕ ಸೇರುತ್ತೆ. ಇನ್ನು ನೋಡಿ, ಕೆಲವರು ಹೇಳ್ತಾರೆ ಐತಿಹ್ಯ ಅನ್ನೋದೊಂದು ಪ್ರಮಾಣ ಅಂತ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ನಮ್ಮ ದೇವರು ಹೀಗೆ ಹಾಗೆ ಹೀಗೆ ಏನು ಪ್ರಮಾಣ? ಅದೆಲ್ಲ ಐತಿಹ್ಯ ಹಾಗೆ ಅಂತ ಹೇಳ್ತಾರೆ. ಅಲ್ಲಿ ಯಾಕೆ, ಯಾವ ದೇವಸ್ಥಾನ, ಗಯೆಗೆ ಹೋಗಿ, ಗಯೆಯ ಬಗ್ಗೆ ಅದೆಷ್ಟೋ ವಿಷಯಗಳು ಪುರಾಣಗಳಲ್ಲಿ ಉಂಟು. ಇಲ್ಲದೆ ಇದ್ದ ಅನೇಕ ವಿಷಯಗಳನ್ನು ಅಲ್ಲಿಯ ಅರ್ಚಕರು ಹೇಳ್ತಾರೆ. ಇದೆಲ್ಲ ಹೇಗೆ ಒಪ್ಪುವುದು? ನೀವು ಸುಮ್ಮನೆ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಕ್ಷೇತ್ರ ದೊಡ್ಡದು ಅಂತ ಮಾಡ್ತಾ ಇದ್ದೀರಾ. ಇಲ್ಲ, ಹಾಗೆ ಐತಿಹ್ಯ ಇದೆ ಅಂತ ಹೇಳ್ತಾರೆ. ಈ ಐತಿಹ್ಯವೂ ಕೂಡ ಒಂದು ಪ್ರಮಾಣ ಅಂತ. ಈ ಮೂರರ ಜೊತೆಗೆ ಐತಿಹ್ಯವೆಂಬ ನಾಲ್ಕನೇ ಪ್ರಮಾಣ ಒಪ್ಪಬೇಕು ಅಂತ ಕೆಲವರು ಹೇಳುವವರಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಐತಿಹ್ಯಂ ಆಗಮ ಏವ. ಐತಿಹ್ಯವು ಪ್ರಮಾಣ ಹೌದು, ಒಪ್ಪಿಕೊಳ್ತಾರೆ ಆಚಾರ್ಯರು. ಐತಿಹ್ಯವು ಪ್ರಮಾಣವೇ. ಹಾಗೆ ಅಂತೇಳಿ ಯಾವ್ಯಾವುದೂ ಐತಿಹ್ಯ ಅಲ್ಲ. ಸುಮ್ಮನೆ ಕೆಲವರು ನಿನ್ನೆ ಮೊನ್ನೆ ಎಲ್ಲ ಐತಿಹ್ಯಗಳು ಹುಟ್ಟುಕೊಳ್ಳುವುದುಂಟು, ಅದೆಲ್ಲ ಅಲ್ಲ. ಪ್ರಾಮಾಣಿಕವಾದ ಐತಿಹ್ಯಗಳುಂಟು. ಆ ಐತಿಹ್ಯವನ್ನು ಪ್ರಮಾಣ ಅಂತ ನಾವು ಅಂಗೀಕಾರ ಮಾಡ್ತೇವೆ. ಸಾಮಾನ್ಯವಾಗಿ ಈ ಶಾಸನಗಳು, ಬೇರೆ ಬೇರೆ ಥರದ ಶಾಸನಗಳು, ಆ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ರಕ್ಷಿತವಾಗಿರತಕ್ಕಂತಹ ಕೆಲವು ಜ್ಞಾಪಕ ವಸ್ತುಗಳು. ಈಗ ವಾದಿರಾಜ ತೀರ್ಥರ ಶಾಟಿಯನ್ನು ರಕ್ಷಣೆ ಮಾಡಿ ಇಟ್ಟಿದ್ದಾರೆ ಮಠದಲ್ಲಿ ಅಂತಾದರೆ ಅದೊಂದು ಸ್ಮರಣಿಕೆ, ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಮರಣಿಕೆಯ ವಸ್ತುಗಳು. ಕೆಲವೊಂದು ಸ್ಮರಣಿಕೆಯ ವಸ್ತುಗಳು ಅವರದ್ದೇ ಅಂತ ಹೇಳುವುದಕ್ಕೆ ಅಲ್ಲಿ ಲಿಖಿತವೂ ಇರುವುದಿಲ್ಲ, ಅವರದ್ದೇ ಅಂತ ಹೇಳುವುದಕ್ಕೆ ಬೇರೆ ಅವರು ಹೇಳಿಕೊಂಡು ಹೋದದ್ದೇ ನಮಗೆ ಪ್ರಮಾಣ. ಇಂಥದ್ದನ್ನೆಲ್ಲ ಐತಿಹ್ಯ ಅಂತ ಕರಿತೇವೆ. ಐತಿಹ್ಯವು ಪ್ರಮಾಣ. ಆದರೆ ಐತಿಹ್ಯವು ಪ್ರಮಾಣ ಅಂದರೆ ಅದು ಪ್ರತ್ಯೇಕ ಪ್ರಮಾಣ ಅಲ್ಲ, ಅದು ಆಗಮದಲ್ಲಿ ಸೇರ್ತಾರೆ. ಯಾಕಂದ್ರೆ ಅವರು ಹೇಳಿದ್ರು, ಅವರ ಶಿಷ್ಯ ಹೇಳಿದ್ರು, ಅವರ ಮಗ ಹೇಳ್ತಾರೆ, ಇವತ್ತು ಅವರ ಮಗ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಹೇಳ್ತಾ ಇರುವುದು ಅನ್ನೋದು ಶಬ್ದ ಅಲ್ವಾ, ಅದು ಶಬ್ದ ಅನ್ನೋದು ಆಗಮದಲ್ಲಿ ಸೇರುವುದು. ಅದು ನಿರ್ದಿಷ್ಟವಾದ ಶಬ್ದ ಹೌದಾದ್ರೆ ಐತಿಹ್ಯ ಪ್ರಮಾಣ, ಅದು ನಿರ್ದಿಷ್ಟವಾದ ಶಬ್ದ ಅಲ್ಲ ಅಂದ್ರೆ ಅದು ಪ್ರಮಾಣ ಅಲ್ಲ. ಹಾಗಾಗಿ ಅದು ಆಗಮದಲ್ಲಿ ಸೇರ್ತದೆ ಹೊರತು ಅದಕ್ಕಿಂತ ಪ್ರತ್ಯೇಕವಾದ ಪ್ರಮಾಣ ಅಲ್ಲ. ಇನ್ನು ಕೆಲವರು ಸಂಭವ ಅಂತ ಒಂದು ಪ್ರಮಾಣ ಒಪ್ತಾರೆ. ಸಂಭವ ಅಂದ್ರೆ ಏನು? ಒಬ್ಬನಲ್ಲಿ 100 ರೂಪಾಯಿ ಇದೆ, ಅವನಲ್ಲಿ 50 ರೂಪಾಯಿ ಇದ್ದೇ ಇದೆ ಅಂತ ತೀರ್ಮಾನಿಸೋದು. 100 ರೂಪಾಯಿ ಇದ್ದವನಲ್ಲಿ 50 ಇದೆ ಅಂತ ತೀರ್ಮಾನಿಸುವ ಪ್ರಮಾಣ ಯಾವುದು ಅಂತ ಹೇಳಿದ್ರೆ ಸಂಭವ ಪ್ರಮಾಣ ಅಂತ ಇದನ್ನು ಕರೀತಾರೆ. ಆಚಾರ್ಯ ಹೇಳ್ತಾರೆ, ಸಂಭವ ಪ್ರಮಾಣ ಹೌದು, ಅನುಮಾನಕ್ಕಿಂತ ಬೇರೆ ಅಲ್ಲ. 100 ಇದೆ ಆದ್ರಿಂದ 50 ಇದೆ, ಈ ವ್ಯಾಪ್ತಿ ಇದೆ, ವ್ಯಾಪ್ತಿಯ ಬಲದಿಂದ ತೀರ್ಮಾನ ಮಾಡುವುದರಿಂದ ಅದು ಪ್ರತ್ಯೇಕ ಪ್ರಮಾಣ ಅಲ್ಲ. ಇನ್ನು ಕೆಲವರು ಪರೀಕ್ಷೆ